Economics and economy. First and foremost thing, it is a social science. Science means systematic study of knowledge. Science ಅಂತಂದ್ರೆ ಒಂದು ಡಿಸಿಪ್ಲಿನ್. ಸೈನ್ಸ್ ಅಂದ್ರೆ ಒಂದು ಶಿಸ್ತು. ಯಾವುದ್ರ ಬಗ್ಗೆ ಏನಾದರೂ ಕ್ರಮಬದ್ಧವಾಗಿ ನೀವು ಅಧ್ಯಯನ ಮಾಡಿದ್ರೆ ಅದನ್ನ ನಾವು ವಿಜ್ಞಾನ ಎಂದು ಕರೆಯುತ್ತೇವೆ. ಸೈನ್ಸ್ ಇಸ್ ನಥಿಂಗ್ ಬಟ್ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಡ್ಜ್. If you are reading about economy or if you are reading about economics in a systematic order, then it will be called as social science. ಸಮಾಜ ವಿಜ್ಞಾನ ಅಂತ ಕರೀತಾರೆ. So ವಿಜ್ಞಾನ ಅಂತಂದ್ರೆ generally speaking it is related to zoology, botany or some other factors. So social science ಅಂತಾರೆ something it is related to society, but we should read in a systematic order. So in general, in this particular science, economics ಅಂತಂದ್ರೆ this will cover principles or this will cover theories of ಎನಿ ಡಿಸಿಪ್ಲಿನ್. ಜನರಲಿ ಸ್ಪೀಕಿಂಗ್, ಈಗ ನಿಮಗೆ ಗೊತ್ತಿರೋಂತಹ ಎಕನಾಮಿಕ್ಸ್ ಮೇಲೆನೆ ಹೇಳೋಣ. ಎಲ್ಲಾದ್ರೂ ಯಾವ್ದಾದ್ರು ಸಂದರ್ಭದಲ್ಲಿ ನಿಮಗೆ ಒಂದು ವಸ್ತುವಿನ ಸಪ್ಲೈ ಕಡಿಮೆ ಆಯ್ತು ಅಂತಂದ್ರೆ ಅದ್ರ ಬಗ್ಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತಂದ್ರೆ ಪ್ರೈಸ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಜಾಸ್ತಿ ಆಗುತ್ತೆ. ಸೊ ಇವತ್ತಿನ ದಿವಸ ನಿಮಗೆ ಈ ಒಂದು ಇರಾನ್ ನಿಂದ ಕ್ರೂಡ್ ಆಯಿಲ್ ಬಂದಿಲ್ಲ ಅಂತಂದ್ರೆ ಅಲ್ಲಿರೋಂಥ ಹಾರ್ಮುಜ್ ಏನಿದೆಯಲ್ಲ ಆ ಒಂದು ಸ್ಟ್ರೈಟ್ ನ ಕ್ಲೋಸ್ ಮಾಡಿದ್ದಾರೆ ಅಂತಂದ್ರೆ ಸೊ ಈಗ ಇದ್ರ ಪ್ರೈಸ್ ಏನಿದೆಯಲ್ಲ ಅದು ರೈಸ್ ಆಗಿ ಸ್ಟಾರ್ಟ್ ಆಗಿದೆ. ಆಗ್ಲೇನೆ ಗವರ್ನಮೆಂಟ್ ಶುರು ಮಾಡ್ಕೊಂಡಿದೆ ಯಾವ್ದು ಅಂತಂದ್ರೆ LPG ಬಗ್ಗೆ. ಸೊ ವೆನ್ ಎವರ್ ದೇರ್ ಇಸ್ ಡಿಕ್ರೀಸ್ ಇನ್ ದ ಸಪ್ಲೈ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಇಫ್ ದ ಡಿಮ್ಯಾಂಡ್ ಇಸ್ ದೇರ್, ಇಫ್ ಡಿಮ್ಯಾಂಡ್ ಇಸ್ ನಾಟ್ ದೇರ್ ದೆನ್ ಇಟ್ ವಿಲ್ ನಾಟ್ ರೈಸ್. ಅದನ್ನ ಬೇರೆ ಕಡೆ ನೋಡ್ಕೊಳ್ಳೋಣ. ಯಾವ್ದಾದ್ರೂ ಒಂದು ಸಂದರ್ಭದಲ್ಲಿ ಸಪ್ಲೈ ಕಡಿಮೆ ಆಗಿದೆ ಅಂತಂದ್ರೆ ಆ ವಸ್ತುವಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ? ಜನರಲಿ ಸ್ಪೀಕಿಂಗ್. ಸೊ ದೀಸ್ ಟೂ ಥಿಂಗ್ಸ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ವೆನ್ ಸಪ್ಲೈ ಡಿಕ್ರೀಸಸ್ ಜನರಲಿ ಡಿಮ್ಯಾಂಡ್ ಇನ್ಕ್ರೀಸಸ್ ಬಿಕಾಸ್ ಪೀಪಲ್ ವಾಂಟ್ ಇಟ್. ಸೊ ಅದು ಜನರಿಗೆ ಬೇಕು. ಆಯ್ತಾ? ನೆಕ್ಸ್ಟ್, ಅದೇ ರೀತಿಯಾಗಿ ಜನರಲಿ ಸ್ಪೀಕಿಂಗ್ ವೆನ್ ಯು ಹ್ಯಾವಿಂಗ್ ಮನಿ, ನಿಮ್ಮ ಹತ್ರ ಹಣ ಜಾಸ್ತಿ ಇದೆ ಅಂತಂದ್ರೆ ಆ ವಸ್ತುವಿನ ಬೆಲೆನ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ? ಜನರಲಿ ಸ್ಪೀಕಿಂಗ್. ಸೊ ಯಾವ 1000 ರೂಪೀಸ್ ಇಲ್ಲಿರಂತಹ ಎಲ್ಲರ ಹತ್ರ 1000 ರೂಪೀಸ್ ಇದೆ. ಇಲ್ಲಿರಂತಹ ಗೂಡ್ಸ್ ಏನಿದೆಯಲ್ಲ ಈ ಗೂಡ್ಸ್ ಲಿಮಿಟೆಡ್ ಇದೆ. ಈ ಗೂಡ್ಸ್ ಲಿಮಿಟೆಡ್ ಇದೆ ಅಂತಂದ್ರೆ ಈ ಒಂದು ಗೂಡ್ಸ್ ಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಜಾಸ್ತಿ ಆಗುತ್ತೆ. ಸೊ ಜನರಲಿ ಸ್ಪೀಕಿಂಗ್ ವ್ಯಾಲ್ಯೂ ಆಫ್ ದೀಸ್ ಗೂಡ್ಸ್ ವಿಲ್ ಗೆಟ್ ಇನ್ಕ್ರೀಸ್ಡ್. So this is what we call inflation. ಇದೇ ತಾನೇ ಇರಂತದ್ದು. So this is what economics is all about. Economics speaks about the theories and economics speaks about the principles of any of the subject. ಇದೊಂದು ಸಬ್ಜೆಕ್ಟ್ ಅಷ್ಟೇನೆ. ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಓದ್ತಿರಲ್ಲ ಅದು ಎಕನಾಮಿಕ್ಸ್. ಈಗ ನೀವು KR ಮಾರುಕಟ್ಟೆಗೆ ಹೋಗೋಣ. KR ಮಾರುಕಟ್ಟೆನಲ್ಲಿ ಹೋದ್ರೆ ಅಲ್ಲಿ ಏನಾಗಿದೆ ಅಂತಂದ್ರೆ ಈ ಒಂದು ಆನಿಯನ್ ಸಪ್ಲೈ ಏನಿದೆಯಲ್ಲ ಈ ಆನಿಯನ್ ಸಪ್ಲೈ ಎಲ್ಲೋ ಒಂದ್ ಕಡೆ ಡಿಸ್ಟ್ರಕ್ಟ್ ಆಗಿದೆ. ಸೊ ಸಪ್ಲೈ ಇಸ್ ನಾಟ್ ಕಮಿಂಗ್ ಟು KR ಮಾರ್ಕೆಟ್. ಬೆಂಗಳೂರು ಮಾರ್ಕೆಟ್ಗೆ ಹೋಗ್ತೀರಾ. ಈಗ ಹೇಳಿ ಆ ಮಾರ್ಕೆಟ್ ಅಲ್ಲಿ ಇದು 100 ರೂಪೀಸ್ ಆಗಿರುತ್ತೋ ಇಲ್ವೋ? ಜನರಲಿ ಸ್ಪೀಕಿಂಗ್ 100 ರೂಪೀಸ್. ಟೊಮೊಟೊ ಸರಿಯಾಗಿ ಬಂದಿಲ್ಲ ಅಂತ ಏನಾಗಿರುತ್ತೆ? ರೇಟ್ ಜಾಸ್ತಿ ಆಗಿದೆ. ಸೊ ಈ ರೀತಿಯಾಗಿ ಈ ಒಂದು ಇರಾನಿಂದ ಆಯಿಲ್ ಸಪ್ಲೈ ಬಂದಿಲ್ಲ ಅಂತಂದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆಯಲ್ಲ ಇದನ್ನ ರಿಯಾಲಿಟಿಯನ್ನ ಚೆಕ್ ಮಾಡೋದೇನಿದೆಯಲ್ಲ ದಟ್ ಈಸ್ ವಾಟ್ ಎಕಾನಮೀಸ್. ಸೊ ಎಕನಾಮಿಕ್ಸ್ ಇಸ್ ಆಲ್ ಅಬೌಟ್ ಥಿಯರೀಸ್ ಅಂಡ್ ಪ್ರಿನ್ಸಿಪಲ್ಸ್ ವಾಟ್ ಯು ಆರ್ ಗೋಯಿಂಗ್ ಟು ರೀಡ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಅದು ಇನ್ಫ್ಲೇಷನ್ ಇರ್ಬೋದು, ಡಿಫ್ಲೇಷನ್ ಇರ್ಬೋದು, ಅನ್ಎಂಪ್ಲಾಯ್ಮೆಂಟ್ ಹೆಂಗಾಗುತ್ತೆ, ಸಪ್ಲೈ ಅಂದ್ರೇನು, ಡಿಮ್ಯಾಂಡ್ ಅಂತಂದ್ರೇನು, RBI ಏನ್ ಕೆಲಸ ಮಾಡುತ್ತೆ ಎತ್ತ ಅಂತೇಳಿ. ಸೊ ಈ ಥಿಯರಿಯನ್ನ ಓದಿದ್ರೆ ಅದು ಎಕನಾಮಿಕ್ಸ್ ಆಗುತ್ತೆ. ಇನ್ ರಿಯಾಲಿಟಿ ವಾಟ್ ಯು ಆರ್ ಗೋಯಿಂಗ್ ಟು ಚೆಕ್ ಇನ್ ದ ಮಾರ್ಕೆಟ್ ದಟ್ ವಿಲ್ ಬಿ ಎಕಾನಮಿ. ಸೊ ಇಫ್ ಯು ಎಂಟರ್ ಇನ್ ಟು ದಿಸ್ ಪರ್ಟಿಕ್ಯುಲರ್ ಸ್ಟ್ರೀಟ್, ಈಗ ನೀವು ಇಲ್ಲಿರುವಂತಹ ಮಾರುತಿ ಮಂದಿರ್ ರೋಡ್ ಇದೆ, ಈ ರೋಡ್ಗೆ ನೀವು ಇಳಿದಿದ್ದೀರಾ ಅಂತಂದ್ರೆ ಆ ರೋಡ್ ಅಲ್ಲಿ ನೀವು ಚೆಕ್ ಮಾಡ್ತೀರಾ ಏನಂತಂದ್ರೆ ಈ ಒಂದು ಆಯಿಲ್ ಸಪ್ಲೈ ಡಿಸ್ಟ್ರಕ್ಟ್ ಆಗಿರೋದ್ರಿಂದ ಯಾವ ರೀತಿಯಾಗಿ ವಸ್ತುಗಳ ಬೆಲೆ ವ್ಯತ್ಯಾಸ ಆಗ್ತಾ ಇದೆ ಅಂತ. ಸೊ ಈ ಒಂದು ಆನಿಯನ್ ಸಪ್ಲೈ ಡಿಸ್ಟ್ರಕ್ಟ್ ಆಗಿರೋದ್ರಿಂದ ಅಥವಾ ವೆಜಿಟೇಬಲ್ ಸಪ್ಲೈ ಸರಿಯಾಗಿ ಬಂದಿಲ್ಲ ಅಂತಂದ್ರೆ ಈ ವೆಜಿಟೇಬಲ್ ರೇಟ್ ಏನಾಗಿದೆ ಅಂತ. ಸೊ ದಿಸ್ ಇಸ್ ವಾಟ್ ಎಕಾನಮಿ ಇಸ್. ಸೊ ದಿಸ್ ಇಸ್ ಅಬೌಟ್ ಎ ಪರ್ಟಿಕ್ಯುಲರ್ ರೋಡ್ ಓವರ್ ಹಿಯರ್. ಅದೇ ರೀತಿಯಾಗಿ ನೀವೇನಾದ್ರೂ ಇಡೀ ಮಾರುತಿ ಮಂದಿರವನ್ನ ತಗೊಂಡ್ರೆ ದಿಸ್ ಇಸ್ ಎ ಪರ್ಟಿಕ್ಯುಲರ್ ಏರಿಯಾ. ಸೊ ಮಾರುತಿ ಮಂದಿರಲ್ಲಿ ಈರುಳ್ಳಿ ರೇಟ್ ಏನಾಗಿದೆ, ಮಾರುತಿ ಮಂದಿರಲ್ಲಿ ಆಯಿಲ್ ರೇಟ್ ಏನಾಗಿದೆ, ಮಾರುತಿ ಮಂದಿರಲ್ಲಿ ಟೀ ರೇಟ್ ಏನಾಗಿದೆ, ಮಾರುತಿ ಮಂದಿರಲ್ಲಿ ಈ ಒಂದು ವೆಜಿಟೇಬಲ್ ರೇಟ್ ಏನಾಗಿದೆ ಅದನ್ನ ಚೆಕ್ ಮಾಡೋಣ. ಇಫ್ ಯು ಟೇಕ್ ಕಂಪ್ಲೀಟ್ ಬ್ಯಾಂಗ್ಳೂರ್, ಸೊ ದಿಸ್ ವಿಲ್ ಬಿ ಅಬೌಟ್ ಎಕಾನಮಿ ಆಫ್ ಬ್ಯಾಂಗ್ಳೂರ್. So what is happening in Bangalore? What is the rate of the onions? What is the rate of the vegetables? What is the rate of other products? If you take whole India, then it will be ಇಂಡಿಯನ್ ಎಕಾನಮಿ. ಸೊ ಇಡೀ ಭಾರತ ದೇಶದಲ್ಲಿ ಈ ಆಯಿಲ್ ಡಿಸ್ಟ್ರಕ್ಷನ್ ಆಗಿರೋದ್ರಿಂದ ಏನ್ ಸಮಸ್ಯೆ ಆಗಿದೆ, ಸೊ ಈ ಆಯಿಲ್ ಸಪ್ಲೈ ಕಡಿಮೆ ಆಗೋದ್ರಿಂದ ಏನ್ ಸಮಸ್ಯೆ ಆಗಿದೆ. ಸೊ ದಿಸ್ ಇಸ್ ವಾಟ್ ಎಕಾನಮಿ ಇಸ್. ಎಕಾನಮಿ ಇಸ್ ನಥಿಂಗ್ ಬಟ್ ಅಪ್ಲಿಕೇಶನ್ ಆಫ್ ನಾಲೆಡ್ಜ್. ಎಕಾನಮಿ ಇಸ್ ನಥಿಂಗ್ ಬಟ್ ರೀಡಿಂಗ್ ಆರ್ ನೋಯಿಂಗ್ ದ ಥಿಂಗ್ಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಟ್ ಪರ್ಟಿಕ್ಯುಲರ್ ಏರಿಯಾ. ಇಡೀ ಇಂಡಿಯಾದಲ್ಲಿ ನೋಡಿದ್ರೆ ಏನಾಗುತ್ತೆ, ಇಂಡಿಯನ್ ಎಕಾನಮಿ ಆಗುತ್ತೆ. ಇಡೀ ಕರ್ನಾಟಕದಲ್ಲಿ ನೋಡಿದ್ರೆ ಏನಾಗುತ್ತೆ, ಕರ್ನಾಟಕ ಎಕಾನಮಿ. ಇಡೀ ವರ್ಲ್ಡ್ ಅಲ್ಲಿ ನೋಡಿದ್ರೆ ಏನಾಗುತ್ತೆ, ವರ್ಲ್ಡ್ ಎಕಾನಮಿ. ಬರೀ US ಅಲ್ಲಿ ನೋಡಿದ್ರೆ ಏನಾಗುತ್ತೆ, US ಎಕಾನಮಿ. ಸೊ ಈಗ USA ನಲ್ಲಿ ಅವ್ರಿಗೆ ತಮಗೆ ಬೇಕಾಗಿದ್ದಂತಹ ಆಯಿಲ್ ಏನಿದೆಯಲ್ಲ ಅದ್ ಇಟ್ಕೊಂಡಿದ್ರು ಅವರು. ಅವ್ರಿಗೆ ಬೇಕಾದಂತ ಗ್ಯಾಸ್ ನ ಮುಂಚೆನೆ ಇದ್ ಮಾಡಿದ್ರು. ಸೊ ಅವ್ರು ಇರಾನ್ ಕೊಡಿದ್ರು ಅಷ್ಟೇನೆ, ಸೌದಿ ಅರೇಬಿಯಾ ಕೊಡಿದ್ರು ಅಷ್ಟೇನೆ, ಕುವೈತ್ ಕೊಡಿದ್ರು ಅಷ್ಟೇನೆ, ಅವ್ರಿಗೆ ಏನು ಸಮಸ್ಯೆ ಇಲ್ಲ. ಸೊ ದಿಸ್ ಇಸ್ ವಾಟ್ US ಎಕಾನಮಿ ಇಸ್.
ಎಕಾನಮಿ ಇಸ್ ನಥಿಂಗ್ ಬಟ್ ಅಪ್ಲಿಕೇಶನ್ ಆಫ್ ನಾಲೆಡ್ಜ್. ಇನ್ ರಿಯಾಲಿಟಿ ವಾಟ್ ಈಸ್ ಹ್ಯಾಪನಿಂಗ್, ಯು ಶುಡ್ ನೋ ದಟ್. ಇದೇ ತಾನೇ ಇರೋದು. ನೆಕ್ಸ್ಟ್ ಇನ್ನೊಂದ್ 2 ಎಕ್ಸಾಂಪಲ್ ನ ತಗೋಣ. ಇಂಡಿಯಾದಲ್ಲಿರುವಂತಹ RBI ಏನಿದೆಯಲ್ಲ, ಇದು ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತೀವಿ. ಸೆಂಟ್ರಲ್ ಬ್ಯಾಂಕ್ ನ ಕೆಲಸ ಏನು ಅಂತಂದ್ರೆ, ಇಟ್ ವಿಲ್ ರೆಗ್ಯುಲೇಟ್ ದ ಬ್ಯಾಂಕ್ಸ್, whether it is private bank or whether it is government bank or the public bank, everything will be controlled or regulated by RBI. So RBI ಏನ್ ಮಾಡುತ್ತೆ ಅಂತಂದ್ರೆ, so it will control flow of money, it will control interest rate through the policy rates. ಇದೇ ತರ ನಾವು ಓದಿರೋಂಥದ್ದು. ಸೊ RBI ಇರೋಂಥ ಕೆಲಸ ಏನು ಅಂತಂದ್ರೆ, ಬ್ಯಾಂಕ್ಗಳನ್ನ ರೆಗ್ಯುಲೇಟ್ ಮಾಡಬೇಕು. RBI ಇರೋಂಥ ಕೆಲಸ ಏನು ಅಂದ್ರೆ, ಇಂಟ್ರೆಸ್ಟ್ ರೇಟ್ ನ ರೆಗ್ಯುಲೇಟ್ ಮಾಡಬೇಕು. RBI ಇರೋಂಥ ಕೆಲಸ ಏನು ಅಂತಂದ್ರೆ, ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡಬೇಕು. RBI ಕೆಲಸ ಏನು ಅಂತಂದ್ರೆ, ಎಕನಾಮಿಕ್ ಡೆವಲಪ್ಮೆಂಟ್ ಏನಿದೆಯಲ್ಲ, ಆ ಡೆವಲಪ್ಮೆಂಟ್ ನ ನೋಡ್ಕೋಬೇಕು ಅಂತ. ಸೊ ದೀಸ್ ಆರ್ ದ topics which you are going to read in your textbook. So when it comes to RBI and its functioning, so there is a committee called as Monetary Policy Committee. ಈ Monetary Policy Committee ನಲ್ಲಿ ಸರ್ಕಾರದ ಕಡೆಯಿಂದ 3 ಜನ ಇರ್ತಾರೆ, ಹಾಗೇನೆ RBI ಕಡೆಯಿಂದ 3 ಜನ ಇರ್ತಾರೆ. So there will be 3 members from the RBI side and there will be 3 members from the government side, central government side. So these members will meet every quarterly or very regularly, and they will decide what will be the policy rate. Generally speaking, repo rate ಎಷ್ಟಿರಬೇಕು, ರಿವರ್ಸ್ ರೆಪೋ ರೇಟ್ ಇರಬೇಕು, ಇದೆಲ್ಲ ಚೆಕ್ ಮಾಡ್ತಾರೆ ಇವತ್ತೇನೆ. ಸೊ ರೆಪೋ ರೇಟ್ ಏನಾದ್ರು ಅವರು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಂತಂದ್ರೆ, ಈ ಇಂಟ್ರೆಸ್ಟ್ ರೇಟ್ ಏನಿದೆಯಲ್ಲ, ಆ ಇಂಟ್ರೆಸ್ಟ್ ರೇಟ್ ಕೂಡ ಬದಲಾಗುತ್ತೆ. ಸೊ ಇಂಟ್ರೆಸ್ಟ್ ರೇಟ್ ಏನಾದ್ರು ಚೇಂಜ್ ಆಯ್ತು ಅಂತಂದ್ರೆ, ಇಂಡಿಯಾದಲ್ಲಿ ಮನಿ ಸಪ್ಲೈ ಚೇಂಜ್ ಆಗುತ್ತೆ. ಸೊ ದಿಸ್ ಇಸ್ ಅ ವಿಟ್ ವರ್ಕ್. ಸೊ RBI ಏನ್ ಮಾಡುತ್ತೆ, ಏನ್ ಬಿಡುತ್ತೆ, ಅದನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಹೋದ್ರೆ ಏನಾಗುತ್ತೆ, ಅದನ್ನ ಎಕನಾಮಿಕ್ಸ್ ಆಗುತ್ತೆ. RBI ಏನ್ ಪಾಲಿಸಿನ ಚೇಂಜ್ ಮಾಡಿದೆ, ಆ ಪಾಲಿಸಿ ಮೇಲೆ ಇಂಡಿಯನ್ ಎಕಾನಮಿನಲ್ಲಿ ಏನಾಗಿದೆ, ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ, ಮತ್ತೆ ಮನಿ ಸಪ್ಲೈ ಕಡಿಮೆ ಆಗಿದೆಯಾ, ಜಾಸ್ತಿ ಇದೆಯಾ, ಜನ ಖುಷಿಯಾಗಿದಾರ ಇಲ್ಲಾಂದ್ರೆ ದುಃಖದಲ್ಲಿದಾರ, ಜನ ಬ್ಯಾಂಕ್ ಹತ್ರ ಇದಾರೋ ಇಲ್ಲ ಅಂತಂದ್ರೆ ವಿಧಾನಸೌಧ ಮುಂದೆ ಇದಾರೋ, ಇದನ್ನೆಲ್ಲ ಚೆಕ್ ಮಾಡಿದ್ರೆ ಏನಾಗುತ್ತೆ, ಎಕಾನಮಿ ಆಗುತ್ತೆ. ಸೊ ದಿಸ್ ಇಸ್ ಅ ವಿಟ್ ವರ್ಕ್. ಸೊ ಅಪ್ಲಿಕೇಶನ್ ಆಫ್ ದ ಥಿಂಗ್ಸ್ ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ರೀಡ್ ಓವರ್ ಹಿಯರ್. ಅರ್ಥ ಆಯ್ತಾ? ನೆಕ್ಸ್ಟ್ ಅದೇ ರೀತಿ ನೀವೇನಾದ್ರೂ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಇದ್ರ ಬಗ್ಗೆ ಓದಿದಿರ ತಾನೆ, ಕೇಳಿದಿರ ತಾನೆ. ಸೊ ಲಿಬರಲೈಸೇಷನ್ ಅಂತಂದ್ರೆ ಏನು, ಉದಾರೀಕರಣ ಅಂತ ಕರಿತೀವಿ. ಪ್ರೈವೇಟೈಸೇಷನ್ ಅಂತಂದ್ರೆ ಏನು, ಖಾಸಗೀಕರಣ ಅಂತ ಕರೀತಾರೆ. ಗ್ಲೋಬಲೈಸೇಷನ್ ಅಂತಂದ್ರೆ ಏನು, ಜಾಗತೀಕರಣ. ಸೊ ಇವೆಲ್ಲ ನೀವು ಓದಿರ್ತೀವಿ. ಸೊ ಲಿಬರಲೈಸೇಷನ್ ಬಗ್ಗೆ ಓದೋದು, ಪ್ರೈವೇಟೈಸೇಷನ್ ಅಂತಂದ್ರೆ ಏನು, ಗ್ಲೋಬಲೈಸೇಷನ್ ಅಂತಂದ್ರೆ ಏನು, ಇದ್ರಲ್ಲೆಲ್ಲ ಏನಾಗುತ್ತೆ ಅಂತಂದ್ರೆ, ಗವರ್ನಮೆಂಟ್ ಸೆಕ್ಟರ್ದು ಕಂಟ್ರೋಲ್ ಕಡಿಮೆ ಆಗ್ತಾ ಬರುತ್ತೆ, ಪ್ರೈವೇಟ್ ಸೆಕ್ಟರ್ದು ಕಂಟ್ರೋಲ್ ಜಾಸ್ತಿ ಆಗ್ತಾ ಬರುತ್ತೆ, ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಜಾಸ್ತಿ ಆಗುತ್ತೆ, ಅಥವಾ ಕೋಆರ್ಡಿನೇಷನ್ ಬಿಟ್ವೀನ್ ದ ನೇಷನ್ ಆರ್ ದ ಕೋಆರ್ಡಿನೇಷನ್ ಬಿಟ್ವೀನ್ ದ ಕಂಟ್ರೀಸ್ ವಿಲ್ ಇನ್ಕ್ರೀಸ್. ಸೊ ದ ಕಾನ್ಸೆಪ್ಟ್ ಆಫ್ ಗ್ಲೋಬಲೈಸೇಷನ್ ಈಸ್ ನಥಿಂಗ್ ಬಟ್ ದಿಸ್ ಹೋಲ್ ವರ್ಲ್ಡ್ ವಿಲ್ ಆಕ್ಟ್ ಆಸ್ ಎ ವಿಲೇಜ್ ಅಂತ. ವಿಲೇಜ್ ಅಂತಂದ್ರೆ ಆಲ್ ಆರ್ ಇಂಟರ್ ಕನೆಕ್ಟೆಡ್ ಅಂತ. ಸೊ ದಿಸ್ ಇಸ್ ವಾಟ್ ಥಿಯರಿಟಿಕಲ್ ಪಾರ್ಟ್ ಈಸ್. ಅರ್ಥ ಆಯ್ತಾ? ಸೊ ಇನ್ ಇಂಡಿಯಾ ಆಫ್ಟರ್ 1991 ದೇರ್ ವಾಸ್ ಹ್ಯೂಜ್ ಕ್ರೈಸಿಸ್ ಇನ್ ಇಂಡಿಯಾ, ಮೇಜರ್ ಕ್ರೈಸಿಸ್ ಇತ್ತು ತಾನೆ. ಭಾರತ ದೇಶದಲ್ಲಿ ಸಮಸ್ಯೆ ಇತ್ತು. ಆ ಸಮಸ್ಯೆಯಿಂದ ಹೊರಬರೋದಕ್ಕೆ ಅವತ್ತೊಬ್ರು ನಮ್ಮ ಎಕನಾಮಿಸ್ಟ್ ಇದ್ರು. ಯಾರಿದ್ರು? ಮನಮೋಹನ್ ಸಿಂಗ್ ಅವರು. ಸರಿನಾ? ಆ ಎಕನಾಮಿಸ್ಟ್ಗೆ ಸಪೋರ್ಟಿವ್ ಆಗಿ ಯಾರಿದ್ರು? PMP ನರಸಿಂಹರಾವ್. ಸೊ ಅವ್ರು ಏನೇನು ಓದಿದ್ದಾರೆ, ಅವ್ರ ಕಾಲೇಜಲ್ಲಿ ಏನ್ ಓದಿದ್ದಾರೆ, ಡಿಗ್ರಿನಲ್ಲಿ ಏನ್ ಓದಿದ್ದಾರೆ, ಅಥವಾ ಮಾಸ್ಟರ್ ಡಿಗ್ರಿ ಏನ್ ಮಾಡಿದ್ದಾರೆ, ಅಥವಾ PhD ಏನ್ ಮಾಡಿದ್ದಾರೆ, ಇವೆಲ್ಲಾ ನಾಲೆಡ್ಜ್ ನ ಅವ್ರು ಬಳಸ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ 1990s ಆದ್ಮೇಲೆ ಇಂಡಿಯಾದಲ್ಲಿ ರಿಫಾರ್ಮ್ಸ್ ನ ತಂದ್ರು. ಇದೇ ತಾನೇ ಇರೋಂಥದ್ದು. ಈ ವಾಸ್ ನೋಯಿಂಗ್ ಅಬೌಟ್ ದ ಥಿಯರಿಟಿಕಲ್ ಪಾರ್ಟ್, ವಾಟ್ ಆರ್ ದ ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಆಫ್ liberalization, privatization and globalization. Then he applied the same thing in India. What is good for India, what is bad for India. So ಈ ಒಂದು ಫೇಸ್ಡ್ ಮ್ಯಾನರ್ ಅಲ್ಲಿ ಹಂತವಾಗ್ತಾನೆ ನಾವು ಮಾಡಿರೋಂಥದ್ದು. ಎಲ್ಲದನ್ನೂ ಒಂದೇ ಸರಿಯಾಗಿ ಇಲ್ಲಿ LPG ಅಂತಂದ್ರೆ ಎಲ್ಲಾ ಪೂರ್ತಿಯಾಗಿ ಪ್ರೈವೇಟೈಸ್ ಮಾಡಕ್ಕೂ ನಾವು ಹೋಗಿಲ್ಲ, ಎಲ್ಲದನ್ನೂ ಲಿಬರಲೈಸ್ ಮಾಡಕ್ ಹೋಗಿದ್ದಿಲ್ಲ, ಎಲ್ಲವನ್ನು ಗ್ಲೋಬಲೈಸ್ ಮಾಡಕ್ ಹೋಗಿಲ್ಲ. ಸೊ ನಾವು ಹಂತವಾಗಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಏನಾಗ್ಬೇಕು, ನಂತರದಲ್ಲಿ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಏನಾಗ್ಬೇಕು, ನಂತರದಲ್ಲಿ ಬೇರೆ ಕೋಲ್ ಸೆಕ್ಟರ್ ಅಲ್ಲಿ ಏನಾಗ್ಬೇಕು, ಇವನ್ನೆಲ್ಲ ಚೇಂಜಸ್ ಮಾಡ್ಕೊಂಡು ಇವತ್ತು ಇಂಡಿಯಾ ಒಂದು ಸೂಪರ್ ಪವರ್ ಆಗಿ ಬೆಳೀತಾ ಇದೆ. ಆಯ್ತಾ? ಸೊ ಈ ರೀತಿ ಈ ಒಂದು ರಿಫಾರ್ಮ್ಸ್ ನ ಅಪ್ಲೈ ಮಾಡೋದೇನಿದೆಯಲ್ಲ, ಅದು ಯಾವ್ದ್ರ ಪಾರ್ಟು? ಎಕಾನಮಿ. ಅದೇ ಮನಮೋಹನ್ ಸಿಂಗ್ ಅವರೊಂದು ಯೂನಿವರ್ಸಿಟಿನಲ್ಲಿ ಓದ್ಕೊಂಡ್ ಬಂದಿದ್ರಲ್ಲ, ಅದ್ಯಾವ ಪಾರ್ಟು? ಎಕನಾಮಿಕ್ಸ್. ಸೊ ಎಕನಾಮಿಕ್ಸ್ ಅಂತಂದ್ರೆ ಥಿಯರಿಟಿಕಲ್ ಪಾರ್ಟ್. ಡೌಟ್ ಇದೆಯಾ? ಸೊ ಎಕನಾಮಿಕ್ಸ್ ಇಸ್ ಆಲ್ ಅಬೌಟ್ ಥಿಯರಿಟಿಕಲ್ ಪಾರ್ಟ್ ಅಂಡ್ ಎಕಾನಮಿ ಇಸ್ ರಿಯಾಲಿಟಿ, ದ ಎಕನಾಮಿಕ್ಸ್ ಅಂಡರ್ ಫಂಕ್ಷನ್ ಅಂತ.